ನವ್ಯಮ್ಮ, ಇವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಅದೇ ಗೊತ್ತಾಗ್ತಿಲ್ಲ ಸರ್ಸು, ಅವರಿಬ್ರು ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ಆ ಪ್ರೀತಿ ಬಗ್ಗೆ ನಂಗೆ ತುಂಬಾ ಭಯ ಆಗ್ತಿದ್ಯಮ್ಮ. ನಾನೇ ಸರ್ಸು ಅಂತ ಕೂಡ ಗೊತ್ತಾಗ್ ಹೋಗಿದೆ. ಅದೇನ್ ಕುತಂತ್ರಗಳು ಮಾಡ್ತಾಳೋ ಏನೋ. ಛೇ ನಿಲ್ಸು, ಅಣ್ಣನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ನಿನ್ ಮೇಲಿರೋ ಕೋಪಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದಾನೆ ಹೊರತು ಅಣ್ಣಂಗೆ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ. ಏನೋ ನೀವ್ ಎಷ್ಟು ಹೇಳ್ತಿದ್ರು ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ನವ್ಯಮ್ಮ, ನಿಮಗ್ ನಿದ್ದೆ ಬಂದ್ರೆ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ, ನಾನು ಇಲ್ಲೇ ಕಾಯ್ತಿರ್ತೀನಿ. ನನಗೆ ನಿದ್ದೆ ಬರ್ತಿದೆ. ನೀನ್ ಕೂಡ ಸ್ವಲ್ಪ ಹೋಗಿ ರೆಸ್ಟ್ ತಗೋ. ಅವ್ರು ಬರ್ತಾರ ಬಿಡು. ಹಾ, ನೀನೇನ್ ಚಿಂತೆ ಮಾಡ್ಬೇಡ, ಓಕೆನಾ? ನಿನ್ನೆ ಇಲ್ಲಿಂದ ಹೊರಟವರು ಇನ್ನೂ ಯಾಕೋ ಬಂದಿಲ್ಲ. ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ಬೇಕಲ್ವಾ? ನಾವು ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ ಡ್ಯಾಡಿ, ಅದೇ ಪ್ರಾಬ್ಲಮ್. ಇಲ್ಲಿದ್ದು ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ನಾವೇ ಯೂನಿವರ್ಸಿಟಿಗೆ ಹೋದ್ರೆ ನಿಜವಾದ ವಿಷಯ ಗೊತ್ತಾಗುತ್ತಲ್ವಾ? ಯೂನಿವರ್ಸಿಟಿಯಿಂದ ನಿನ್ನೆ ಈವ್ನಿಂಗ್ ಹೊರಟಿದ್ದಾರೆ ಭಾಷಿಣಿ. ಮತ್ ನಿನ್ನೆಯಿಂದ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಮಾವ, ನವ್ಯ, ಏನಂದ್ರೆ? ಇಲ್ಲಿಗೆ ಬನ್ನಿ. ವಾಗ್ದೇವಿ ಗ್ರೂಪ್ ಮುಖ್ಯಸ್ಥೆ ಆಗಿರೋ ವಾಗ್ದೇವಿ ಅವ್ರ ಚಿಕ್ಕ ಮಗ ರಾಹುಲ್ಗೆ ಸಂಬಂಧಪಟ್ಟ ಕೆಲವು ಫೋಟೋಗಳು ವೈರಲ್ ಆಗ್ತಿದೆ. ಇಷ್ಟು ದಿನ ತುಂಬಾ ಗೌರವವಾಗಿ ಬದುಕಿದ್ದ ವಾಗ್ದೇವಿ ಕುಟುಂಬಕ್ಕೆ ಈ ನಡವಳಿಕೆ ಸಮಸ್ಯೆನ ಕೊಡೋ ಹಾಗೆ ಕಾಣಿಸ್ತಿದೆ. ನಿಜವಾಗ್ಲೂ ಸ್ವಂತ ಮಗನೇ ಇಂಥ ನೀಚ್ ಕೆಲಸ ಮಾಡಿರೋದನ್ನ ಯಾವ ತಂದೆ ತಾಯಿನೂ ಸಹಿಸ್ಕೊಳಕ್ ಆಗದೆ ಇರೋ ವಿಷಯ. ಏನು ಇದು? ಅದೇ ನನಗೂ ಅರ್ಥ ಆಗ್ತಿಲ್ಲ ಡ್ಯಾಡ್. ಯಾಕೆ ಆಫ್ ಮಾಡ್ದೆ? ಅದ್ಯಾವುದು ನಿಜ ಅಲ್ಲ, ಎಲ್ಲ ಸುಳ್ಳು. ರಾಹುಲ್ ಅವರು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಹಲೋ ಭಾಷಿಣಿ, ನೀನೇನು ಸರ್ಸು ಹಾಗಷ್ಟು ಸೀರಿಯಸ್ ಆಗ್ತಿದೀಯಾ? ಅಂತ ಫೋಟೋಸ್ ನೋಡೋದು ಅಸಹ್ಯವಾಗಿರುತ್ತೆ ಅಂತ ಆಫ್ ಮಾಡ್ಬಿಟ್ಟೆ. ನಡೆದಿರೋದನ್ನೇ ಅಲ್ವಾ ಹೇಳ್ತಾ ಇರೋದು. ಅವ್ರಿಗೆ ಗೊತ್ತಿಲ್ದಿರೋ ವಿಷಯಗಳ ಮೇಲೆ ನ್ಯೂಸ್ ಮಾಡಿ ಅದಕ್ಕೆ ಇನ್ನೂ ಜಾಸ್ತಿ ಬಿಲ್ಡಪ್ ಕೊಡೋ ಇವ್ರ ಮಾತುಗಳನ್ನ ಹೇಗ್ ನಂಬ್ತೀರಾ ಅದ್ಗೆ? ಹಲೋ ಮಿನಿಸ್ಟರ್ ಸರ್, ಹೇಳಿ. ಮೇಡಮ್, ವಿಡಿಯೋ ನೋಡಿದ್ರ? ನೋಡಿದೆ ಸರ್, ಆದ್ರೆ ನಮ್ಮ ರಾಹುಲ್ ಅಂಥವನಲ್ಲ ಸರ್. ಯಾರೋ ಬೇಕು ಅಂತಾನೆ, ನಮ್ಮ ಮರ್ಯಾದೆ ತೆಗಿಬೇಕು ಅಂತಾನೆ ಇಂಥ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ. ನಾನು ಹಾಗೆ ಅನ್ಕೊಂಡಿದ್ದೀನಿ ಮೇಡಮ್. ಯಾವುದಕ್ಕೂ ಇರ್ಲಿ, ನಿಮ್ ಮಗನ್ನ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ ಮೇಡಮ್. ಓಕೆ.
ಹಲೋ, ಹಾ ಹೇಳಿ. ನನ್ನ ಮಗನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನನ್ನ ಬಿಸ್ನೆಸ್ ರೈವಲ್ಸ್ ಮಾಡ್ತಿರೋ ಕೆಲಸ ಇದು. ನಾನ್ಸೆನ್ಸ್. ಏನ್ ಮೇಡಮ್ ಇದು ನಿಮ್ ಮಗಂದು ನ್ಯೂಸು? ನನ್ನ ಮಗ ಯಾವತ್ತೂ ಮರ್ಯಾದೆ ಹೋಗೋಂತ ಕೆಲಸನ ಮಾಡೋದಿಲ್ಲ. ದಯವಿಟ್ಟು ನಿಮಗ್ ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ರೂಮರ್ಸ್ ನ ಸ್ಪ್ರೆಡ್ ಮಾಡಬೇಡಿ. ಸೊ ಜಸ್ಟ್ ಶಟ್ ಅಪ್ ಅಂಡ್ ಕಟ್ ಅ ಫೋನ್. ಓ ಗಾಡ್. ಡ್ರೈವರ್, ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು. ನೀನ್ ಅರ್ಜೆಂಟ್ ಆಗಿ ಮನೆಗೆ ಹೋಗು. ನಿಂದನೆ ಆದ್ರೂ ನಿಜ ಆದ್ರೂ ನಡೆದಿರೋ ತಪ್ಪಗೆ ನನ್ನನ್ನ ಕ್ಷಮಿಸ್ಬಿಡು ಸರ್ಸು. ಕಣ್ಣೀರಲ್ಲಿ ಕ್ಷಮೆ ಕೇಳೋದನ್ ಬಿಟ್ರೆ ನನಗ್ ಬೇರೆ ಏನು ಮಾಡೋಕ್ಕಾಗ್ತಿಲ್ಲ ಸರ್ಸು. ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ಇಲ್ಲ ರಾಹುಲ್ ಅವರೇ, ನೀವು ಯಾವ ತಪ್ಪು ಮಾಡಿಲ್ಲ, ನೀವು ಮಾಡೋದು ಇಲ್ಲ. ಅಂಥದ್ರಲ್ಲಿ ನೀವು ಕ್ಷಮಾಪಣೆ ಯಾಕೆ ಕೇಳ್ಬೇಕು ಹೇಳಿ? ಬೇಡ ರಾಹುಲ್ ಅವರೇ, ಬೇಡ. ಗೊತ್ತಿರೋ ಹಾಗೆ ಇದೆಲ್ಲ ಪ್ರೀತಿ ಕೆಲಸನೇ ಆಗಿರುತ್ತೆ. ನನ್ನಿಂದ ನನ್ನ ರಾಹುಲ್ ಅವರನ್ನ ದೂರ ಮಾಡೋದಕ್ಕೆ ಪ್ರೀತಿ ಮಾಡಿರೋ ಕುತಂತ್ರನೇ ಇದು. ಹೌದು, ಇದು ಹಾವು ಕಕ್ಕಿರೋ ವಿಷನೇ. ಆ ವಿಷಕ್ಕೆ ಮದ್ದನ್ನ ನಾನ್ ಕೊಡ್ತೀನಿ. ಮತ್ತಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲದಿರೋ ರಾಹುಲ್, ಇದ್ರಲ್ಲ ಅವ್ನ್ ಏನು ತಪ್ಪಿಲ್ಲ ಆಂಟಿ. ಈ ತಪ್ಪೆಲ್ಲ ನಂದೇ ಆಂಟಿ, ನಂದೇ ನಂದೇ ನಂದೇ. ಅಮ್ಮ ಅವ್ರ ಹತ್ರ ಒಳ್ಳೆಯವಳಾಗಿರೋದಕ್ಕೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ಇವಳನ್ನ ಇಲ್ಲೇ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ನನ್ನಿಂದಾನೇ ಇದೆಲ್ಲ ಆಗಿದ್ದು. ಎಲ್ಲದಕ್ಕೂ ಎಲ್ಲ ಕಡೆಯಿಂದನೂ ನಾನೇ ಕಾರಣ. ನನ್ ಜೀವನಕ್ಕೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನಿಂದ ಈ ಮನೆ ಗೌರವ ಮಣ್ಣಪಾಲಾಗಬಾರ್ದು. ನಡೆದೋಗಿರೋ ತಪ್ಪಿಗೆ ಶಿಕ್ಷೆನ ನಾನ್ ಅನುಭವಿಸ್ತೀನಿ. ಅದನ್ ಬಿಟ್ಟು ರಾಹುಲ್ಗೆ ಏನು ಅನ್ಬೇಡಿ ಆಂಟಿ. ನಂಗ್ ನೋಡಕ್ಕಾಗಲ್ಲ ಆಂಟಿ. ಈ ಕುಟುಂಬದ ಕ್ಷೇಮಕ್ಕೋಸ್ಕರ, ನಿಮ್ ಮರ್ಯಾದೆಗೋಸ್ಕರ ನಾನ್ ಸಾಯಕ್ಕೂ ರೆಡಿ ಇದ್ದೀನಿ ಆಂಟಿ. ತಪ್ಪೆಲ್ಲ ನಂದೇ ಆಂಟಿ. ಶಿಕ್ಷೆ ನಾನೇ ಅನುಭವಿಸ್ತೀನಿ. ನಾನ್ ಬದುಕಲ್ಲ, ಬದುಕಬಾರ್ದು, ಬದುಕಿರಬಾರ್ದು. ಬಿಡಿ ಮನಜಕ್ಕ, ಬಿಟ್ಟಿದ್ದೀನಲ್ಲ. ಬಿಡಿ ಮನಜಕ್ಕ, ಹಿಡಿದಿದ್ಯಾ ನಾನ್ ಸಾಯ್ಬೇಕು ಆಂಟಿ. ಪ್ರೀತಿ ಸಾವಿನಿಂದ ಪ್ರಾಣ ಹೋಗುತ್ತಷ್ಟೇ, ಆದ್ರೆ ಹೋದ ಮರ್ಯಾದೆ ಮತ್ತೆ ಬರುತ್ತಾ? ಬಂದಿರೋ ಆಪಾದ್ಯಗಳು ಹೊರಟೋಗುತ್ತಾ?
ಮಾಡ್ಲಿ ಆಂಟಿ, ನನ್ ಜೀವನ ನಾಶ ಆಗೋಯ್ತು. ಈಗ ನಾಶ ಆದ್ಮೇಲೆ ತಪ್ಪು ಮಾಡಿದೀನೋ ಇಲ್ವೋ ಅಂತ ಗೊತ್ತಿಲ್ದಿರೋ ಸ್ಥಿತಿಯಲ್ಲಿರೋ ರಾಹುಲ್ ನನ್ ಕಣ್ ಮುಂದೆನೆ ಓಡಾಡ್ತಿದ್ರೆ ನಾನ್ ಹೇಗ್ ಬದುಕಿರ್ಲಿ ಆಂಟಿ, ಹೇಗ್ ಬದುಕಿರ್ಲಿ? ಪ್ರೀತಿ, ಬದುಕ್ಬೇಕು. ನಿನಗೋಸ್ಕರ ಅಲ್ಲ, ಹೋಗಿರೋ ಮರ್ಯಾದೆನ ಮತ್ತೆ ಪಡೆಯೋದಕ್ಕೋಸ್ಕರ. ಬಾ. ಪ್ರೀತಿ, ಈ ಸಮಸ್ಯೆಗೆ ಉಳ್ಕೊಂಡಿರೋ ಪರಿಹಾರ ಒಂದೇ. ನಿನಗೂ ರಾಹುಲ್ಗೂ ಮದ್ವೆ ಮಾಡೋದು. ವಾಗ್ದೇವಿ, ಸರ್ಸು ಇಲ್ಲ ಅಂದ್ರೂನು ಅವಳೇ ಲೋಕ ಅಂತ ಬದುಕ್ತಿರೋ ರಾಹುಲ್ಗೆ ಪ್ರೀತಿ ಜೊತೆ ಮದುವೆ ಮಾಡಿಸೋದಂದ್ರೆ ಏನು? ನಾನು ಎಲ್ಲರ ಹಾಗೇನೆ ರಾಹುಲ್ ಮೇಲೆ ಆವೇಶ ಪಟ್ನೆ ಹೊರತು ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ನಿರ್ಧಾರ ತಗೊಳ್ಳೋದು ಒಳ್ಳೇದು. ಮಗನ ಮೇಲೆ ಪ್ರೀತಿ ನಂಬಿಕೆ ಇರಬೇಕು ರೀ, ಆದ್ರೆ ಅದು ಸತ್ಯಾಸತ್ಯತೆಗಳನ್ನ ಮುಚ್ಚಿಡುವಷ್ಟು ಸ್ವಾರ್ಥದಿಂದ ತುಂಬಿರಬಾರ್ದು. ಅಂದ್ರೆ ನೀನ್ ನಂಬಿದ್ದೆ ನಿನಗ್ ಗೊತ್ತಿರೋದೇ ನಿಜ ಅನ್ಕೋತಾ ಇದೀಯಾ? ಹೌದು, ನಿಜನೇ. ರಾಹುಲ್ ಮತ್ತನಲ್ಲಿ ಏನು ಮಾಡ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತಿದ್ದಾನೆ. ನಡೀದೇ ಇರುವಂಥದ್ದನ್ನ ನಡೆದಿದೆ ಅಂತ ಹೇಳುವಂತ ಚೀಪ್ ಕ್ಯಾರೆಕ್ಟರ್ ಪ್ರೀತಿದಲ್ಲ ರೀ. ಮೀಡಿಯಾದಲ್ಲಿ ಫೋಟೋಸ್, 100 ಫೋನ್ ಕಾಲ್ಸ್, ಇನ್ನೇನು ಬೇಕು ಹೇಳಿ ನಾನ್ ನಂಬದೇ ಇರೋದಕ್ಕೆ? ಮ್ಯಾಮ್, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ. ರಾಹುಲ್ ಜೀವನದಲ್ಲಿ ಸರ್ಸುನ ಬಿಟ್ರೆ ಬೇರೆ ಯಾವ ಹೆಣ್ಣಿಗೂ ಸ್ಥಾನ ಇಲ್ಲ ಅಂತ ರಾಹುಲ್ ನಿಮ್ ಮಾತನ್ನ ಬೇಡ ಅನ್ನೋಕ್ಕಾಗದೆ ಈ ಮದುವೆಗೆ ಒಪ್ಕೋತಾನೆ. ಆದ್ರೆ ಈ ಮದುವೆ ನಂತರ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಲ್ವಾ ಮ್ಯಾಮ್? ಹೌದು ಮೇಡಮ್, ಅದು ಅಲ್ಲದೆ ಪ್ರೀತಿನ್ ಮದ್ವೆ ಮಾಡ್ಕೊಂಡ್ರೆ ರಾಹುಲ್ ಅಣ್ಣಂಗೋಸ್ಕರ ಬಂದಿರೋ ಸರ್ಸು ತುಂಬಾ ಡಿಸ್ಟರ್ಬ್ ಆಗ್ತಾಳೆ ಮೇಡಮ್. ಅವಳು ತಡ್ಕೊಳ್ಳೋದಿಲ್ಲ. ನವ್ಯಾ, ವಾಟ್ ಆರ್ ಯು ಟಾಕಿಂಗ್? ರಾಹುಲ್ಗೋಸ್ಕರ ಬಂದಿರೋದು ಸರ್ಸು ಅಲ್ಲ ಗೊತ್ತಾ? ಭಾಷಿಣಿ. ಅರ್ಥನೇ ಇಲ್ಲದೆ ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಇಷ್ಟಕ್ಕೂ ಏನಾಗಿದೆ ನಿಮ್ಗೆಲ್ಲ? ಯಾಕೆಲ್ರೂ ಸೇರಿ ನನ್ನ ಈ ರೀತಿ ಕ್ವಶನ್ ಮಾಡ್ತಿದ್ದೀರಾ? ಅಂದ್ರೆ ಹೆತ್ತ ತಾಯಿಯಾಗಿ ರಾಹುಲ್ ಲೈಫ್ ಬಗ್ಗೆ ನನಗೆ ಜವಾಬ್ದಾರಿನೇ ಇಲ್ಲ ಅನ್ಕೊಂಡಿದ್ದೀರಾ? ಅದು ಹಾಗಲ್ಲ ವಾಗ್ದೇವಿ. ಮದ್ವೆ ಅಂದ್ರೆ ಜೀವನನ ಬದಲಾಯಿಸೋ ಒಂದು ಘಟ್ಟ. ಅವಸರ ಪಡೋದು ಯಾಕೆ ಅನ್ನೋದೇ ನನ್ನ ಉದ್ದೇಶ. ನಾನೇನು ಅವಸರ ಪಡ್ತಾ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡೇ ನಾನು ಈ ನಿರ್ಧಾರ ತಗೊಂಡಿರೋದು. ಪ್ರೀತಿ ಜೊತೆ ರಾಹುಲ್ ಒಂದು ರಾತ್ರಿ ಪೂರ್ತಿ ಗೆಸ್ಟ್ ಹೌಸ್ ಅಲ್ಲಿ ಇರೋದು, ಅದು ಮೀಡಿಯಾದಲ್ಲಿ ಲೀಕ್ ಆಗೋದು, ನಮ್ಮ ಸ್ಟೇಟಸ್ಗೆ ಎಷ್ಟು ನಷ್ಟನೋ ಅದೇ ರೀತಿ ಒಂದು ಹೆಣ್ಣಾದ ಪ್ರೀತಿ ಲೈಫ್ಗೂ ಕೂಡ ಅಷ್ಟೇ ನಷ್ಟ ಆಗುತ್ತೆ ರೀ. ಅದಕ್ಕೆ ಈ ಮದುವೆ ಒಂದು ಪರಿಹಾರ. ಮದುವೆ ಆದ ನಂತರ ಮನುಷ್ಯರು ಮನಸ್ಸುಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನ ನವ್ಯನ ಜೀವನನ ನೋಡಿದ ಮೇಲೂ ಕೂಡ ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ? ಈ ಮದುವೆ ನಡೆಯೋದ್ರಿಂದ ನಮ್ಮ ಮರ್ಯಾದೆ ಉಳಿಯುತ್ತೆ ಅನ್ನೋದು ಮಾತ್ರನೇ ಅಲ್ಲ, ರಾಹುಲ್ ಜೀವನ ಕೂಡ ಬದಲಾಗುತ್ತೇವೆ. ತಲೆಗೆ ಹತ್ತಿರೋ ಸರಸು ಅನ್ನೋ ಹುಚ್ಚಿನಿಂದ ಹೊರಗಡೆ ಬರ್ತಾನೆ ಅಂತ ಈ ಮದುವೆ ನಡೀಲೇಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ.
ಇದು ಕೂಡ ರಾಹುಲ್ ಕ್ಷೇಮಕ್ಕೋಸ್ಕರನೇ. ಅವನನ್ನು ಈ ರೀತಿ ಹುಚ್ಚುಚ್ಚಾಗಿ ನೋಡೋದು ನನ್ ಕೈಲಾಗ್ತಾ ಇಲ್ಲ ರೀ. ಈ ಮದುವೆ ಮಾಡೋದ್ರಿಂದ ರಾಹುಲ್ ಬದಲಾಗಬಹುದೇನೋ ಅನ್ನೋ ಒಂದು ಚಿಕ್ಕ ಆಸೆ. ಸೊ ಇದೇ ನನ್ನ ಡಿಸಿಷನ್. ಇನ್ನು ನಾನು ಯಾರ ಮಾತನ್ನು ಕೇಳೋದಿಲ್ಲ. ಪ್ರೀತಿ, ಪ್ರೀತಿ, ಹೇಳಿ ಆಂಟಿ. ನೋಡಮ್ಮ, ತಪ್ಪು ನಡೆದೋಯ್ತು. ಆದ್ರೆ ಇದರಲ್ಲಿ ರಾಹುಲ್ ತಪ್ಪು ಎಷ್ಟಿದೆಯೋ ಒಂದು ಹೆಣ್ಣಾಗಿ ನಿನ್ನ ಅಜಾಗರೂಕತೆ ಕೂಡ ಅಷ್ಟೇ ಇದೆ. ಈ ಮದ್ವೆ ಮಾಡ್ಕೊಳ್ಳೋದು ರಾಹುಲ್ಗಿಷ್ಟ ಇಲ್ಲ. ಆದ್ರೆ ನನ್ನ ಮಾತಗವನು ಖಂಡಿತ ಬೆಲೆ ಕೊಡ್ತಾನೆ. ಅವನ ಮನಸ್ಸು ಬದಲಾಗೋದಕ್ಕೆ ಮುಂಚೆ ನಿನ್ನ ಕುತ್ತಿಗೆಗೆ ತಾಳಿನ ನಾನ್ ಕಟ್ಟಿಸ್ತೀನಿ. ಆಂಟಿ, ನಿಜವಾಗ್ಲೂ ನೀವು ಮಾಡ್ತಿರೋ ಈ ಕೆಲ್ಸಕ್ಕೆ ಎಷ್ಟೇ ಜನ್ಮ ಎತ್ತಿದ್ರು ನಿಮ್ ಋಣನ್ ತೀರ್ಸೋಕಾಗಲ್ಲ. ನಡೆದು ಹೋಗಿರೋ ತಪ್ಪಿಗೆ ಹೀಗ್ ನನ್ಗೆ ಹೊಸ ಜೀವನ ಕೊಡ್ತೀರಾ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಂಟಿ. ತುಂಬಾ ಥ್ಯಾಂಕ್ಸ್ ಆಂಟಿ, ತುಂಬಾ ಥ್ಯಾಂಕ್ಸ್. ಪ್ರೀತಿ, ನೋಡು, ನಿನ್ನ ಪೇರೆಂಟ್ಸ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳು, ಸರಿನಾ? ಸರಿ ಆಂಟಿ, ಸರಿ. ಶ್ಯೂರ್ ಮೇಡಮ್. ಯಾಕೋ ಇಲ್ಲಿ ಬಂದೆ? ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಮೇಡಮ್. ದುಡ್ಡ? ಹೇಳಿದ ಕೆಲ್ಸ ಮಾಡಕ್ ಆಗ್ಲಿಲ್ಲ ಅಂದ್ರು ನಿನ್ ಮುಖಕ್ಕೆ ದುಡ್ಡು ಬೇರೆ. ಸರ್ಸು ಒಬ್ಬಳ ವಿಷಯದಲ್ಲಿ ಮಾತ್ರ ನಾವು ಮಿಸ್ ಆಗಿರೋದು ಮೇಡಮ್. ಮಿಕ್ಕಿದ್ದೆಲ್ಲ ಮಾಡಿದೀವಲ್ಲ ಮೇಡಮ್. ಆಗ ನೀನು ಮಿಸ್ ಮಾಡಿರೋದ್ರಿಂದಾನೇ ಈಗ ಈ ಹೊಸ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರೋದು. ಅವತ್ತೇ ಅವಳನ್ನ ಸಾಯಿಸಿದ್ರೆ ಇಷ್ಟೊತ್ತಿಗೆ ವಾಗ್ದೇವಿ ಜೈಲಲ್ಲಿರ್ತಿದ್ಲು. ಆ ಕುಟುಂಬ ಬೀದಿಗೆ ಬಂದ್ ಬೀಳ್ತಾ ಇತ್ತು. 2 ಸಾರಿ ಸರ್ಸುನ ಸಾಯಿಸೋದು ಮಿಸ್ ಮಾಡಿದೀನಿ ಅನ್ನೋ ನಾಚಿಕೆ, ಭಯ, ಮರ್ಯಾದೆ ಇಲ್ದೆ ದುಡ್ಡನ್ ಹೇಗೋ ಕೇಳ್ತಿದ್ಯಾ? 1 ರೂಪಾಯಿನೂ ಕೊಡಲ್ಲ. ಏನ್ ಮಾಡ್ಕೊಂತೀಯ ಮಾಡ್ಕೋ ಹೋಗು. ಸರಿ ಮೇಡಮ್, ನೀವು ಕೊಡ್ಲಿಲ್ಲ ಅಂದ್ರೆ ಹೇಗ್ ತಗೋಬೇಕೋ, ಯಾರಿಂದ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಬೆದರಿಸ್ತಾ ಇದ್ಯಾ? ಇಲ್ಲ ಮೇಡಮ್, ನನ್ನ ಹತ್ರ ಬೇರೆ ಆಪ್ಷನ್ ಇದೆ ಅಂತ ಹೇಳ್ತಿದ್ದೀನಿ. ಏನದು? ಆಗಿದ್ದನ್ನೆಲ್ಲ ಪೂರ್ತಿ ವಾಗ್ದೇವಿ ಮೇಡಮ್ ಅವ್ರಿಗೆ ಹೇಳ್ತೀನಿ. ಸರ್ಸು ಮೇಲೆ ನಾವು ಮರ್ಡರ್ ಅಟೆಂಪ್ಟ್ ಮಾಡಿರೋ ವಿಷಯನೂ ಹೇಳ್ತೀನಿ. ನಿಮ್ಮ ಕುತಂತ್ರದ ಬಗ್ಗೆ, ನಿಮ್ ಬಗ್ಗೆ ಪೂರ್ತಿ ವಿಚಾರನ ಅವ್ರಿಗೆ ಹೇಳ್ಬಿಟ್ಟು ದುಡ್ಡಿಸ್ಕೊತೀನಿ. ಏನು? ನನ್ ಕಡೆಯವನಾಗಿ ವಾಗ್ದೇವಿಗ್ ಸಹಾಯ ಮಾಡ್ಬೇಕು ಅಂತ ನೋಡ್ತೀಯಾ? ನಾನ್ ಅವಳ ಸಾವನ್ನ ಬಯಸ್ತಾ ಇದ್ರೆ ನೀನ್ ಹೋಗಿ ಅವಳಗ್ ಫೇವರ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಮ್ಮ, ತಪ್ಪಾಗೋಯ್ತು. ಇನ್ನೂ ಆಗಿಲ್ಲ ಕಣೋ, ಈಗ ಆಗತ್ತೆ. ದುಡ್ಡಿಗೋಸ್ಕರ ಮಣ್ ತಿನ್ನೋ ನಿನ್ನಂತವ್ರಿಗೆ ಈ ಭೂಮಿ ಮೇಲೆ ಜಾಗ ಇಲ್ವೋ? ಹೇಳಿ ಮೇಡಮ್. ಆ ಮನೇಲಿರೋದು ಸರ್ಸುನೆ ಆಗಿದ್ರೆ 1 ಕ್ಷಣ ಕೂಡ ಯೋಚನೆ ಮಾಡದೆ ಸಾಯಿಸ್ಬಿಡು. ನೀನ್ ಹೇಳ್ದಾಗೆ ಅವಳೇನಾದ್ರೂ ಭಾಷಿಣಿ ಆಗಿದ್ರೆ ಅವಳಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಬಾಮ್ಮ ಸರ್ಸು, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ?
ಹಾಯ್ ಸರ್ಸು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಸರ್ಸು, ಲಾಸ್ಟ್ ಟೈಮ್ ನೀನ್ ಹೇಳಿದ್ದೆ ಅಲ್ಲ, ಅದಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಾ? ನಿನ್ನ ಹಾಗೆ ಚೆನ್ನಾಗ್ ಕಾಣಿಸ್ತಾ ಇದ್ದೀನಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೇ ಪ್ರೀತಿ, ನೀನು ಸ್ಯಾರಿ ಉಟ್ಕೊಳ್ಳೋದನ್ನ ಕಲ್ತಾ ಇಲ್ಲ ಇನ್ನು ಈಜಿಪ್ಟ್ ಮಮ್ಮಿ ಹಾಗೆ ರ್ಯಾಪ್ ಮಾಡ್ತೀಯಾ? ನಿನಗೀಗ್ಲೂ ಅದ್ ನೆನ್ಪಿದ್ಯಾ? How can we forget such funny incident? ಪ್ರೀತಿ, ಈ ಬಿಳಿ ಜಿರಳೆಗಳ ಕಾಮಿಡಿ ಟಿವಿಲ್ ಮಾತ್ರ ಅನ್ಕೊಂಡಿದ್ದೆ. ಡೈರೆಕ್ಟ್ ಆಗಿ ನೋಡೋದಕ್ಕೂ ಕೂಡ ತುಂಬಾ ಇರಿಟೇಟಿಂಗ್ ಆಗಿದೆ ಪ್ರೀತಿ. ನಂಗಂತೂ ಸಾಂಬಿ ತರ ಗಂಟ್ಲನ್ನ ಕಚ್ಚಿ ಸಾಯಿಸ್ಬೇಕನ್ಸ್ತದೆ. ಹಸ್ವಾದ್ರೆ ಚಿಕನ್ ಲೆಗ್ ಪೀಸ್ ತಿನ್ನು, ಆದ್ರೆ ಇವ್ರನ್ನ ಏನು ಮಾಡ್ಬೇಡ. ಏನಾದ್ರೂ ಕೇಸ್ ಆದ್ರೆ US ಎಂಬಸಿವರೆಗೂ ಹೋಗ್ಬೇಕು. ಅನುಜಕ್ಕ, ಸಮಯ ಸಂದರ್ಭ ಗೊತ್ತಿಲ್ಲದೆ ಏನನ್ನು ಮಾತಾಡ್ಬೇಡಿ, ಹೊರಡಿ. ರಾಹುಲ್, ನೀವೇನು ಡಲ್ ಆಗಿದ್ದೀರಾ? ಡ್ರೆಸ್ಸಿಂಗ್ ಪೂರ್ತಿ ಚೇಂಜ್ ಆಗಿದೆ. What happened, Rahul? Anything is wrong? ಮೇಡಮ್, ನಿಮ್ಗ್ಯಾಕ್ ಮೇಡಮ್ ಕಷ್ಟ? ನೀವ್ ಕೂತ್ಕೊಳ್ಳಿ, ಅವಳು ಮಾಡ್ತಾಳಲ್ವಾ. Yeah, madam. You take rest. Sarsu food prepare ಮಾಡ್ತಾಳೆ. If she needs help, ನಾವು ಮಾಡ್ತೀವಿ. ಸರಸುಗೆ ಯಾರ ಹೆಲ್ಪ್ ಬೇಕಾಗಿಲ್ಲ ರಾಬರ್ಟ್. ಶಿ ಕ್ಯಾನ್ ಡೂ ಇಟ್ ಹರ್ ಸೆಲ್ಫ್. ನೀವ್ ರೆಸ್ಟ್ ತಗೊಳ್ಳಿ, ಅವ್ರಿಗೇನ್ ಬೇಕೋ ನಾನ್ ಮಾಡ್ತೀನಿ. ಇದು ನೀನಂದ್ಕೊಂಡಷ್ಟು ಸುಲಭವಾದ ಕೆಲಸ ಅಲ್ಲ. ಲಾಸ್ಟ್ ಟೈಮ್ ಸರ್ಸು ಮಾಡಿದ ಅಡಿಗೆ ಇಷ್ಟ ಆಗಿ ಈಗ ಮತ್ತೆ ಅದನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ಟೇಸ್ಟ್ ರಿಪೀಟ್ ಮಾಡೋದು ಅಂದ್ರೆ ಇಟ್ಸ್ ಇಂಪಾಸಿಬಲ್. ಒಂದ್ ವೇಳೆ ಆ ಕಡೆ ಈ ಕಡೆ ಆಗ್ಬಿಟ್ರೆ ಮರ್ಯಾದೆ ಹೋಗುತ್ತೆ. ಇಲ್ಲ ಮೇಡಮ್, ನಾನ್ ಮಾಡ್ತೀನಿ. ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವೋ ನಿನಗೆ? ಇದೇನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ಕೊಂಡಿದ್ಯಾ ಭಾಷಿಣಿ? ವಿಡಿಯೋಸ್ನ ನೋಡಿ ಡಿಶ್ ನ ರೆಡಿ ಮಾಡಿದ್ರೆ ಡಿಶ್ ರೆಡಿ ಆಗುತ್ತೆ ಅಷ್ಟೇ. ಟೇಸ್ಟ್ ಬರೋದಿಲ್ಲ, ಗೊತ್ತಾಯ್ತಾ? ನನ್ನ ಮಾತು ಕೇಳು. Come on, Sarsu. We're feeling hungry. ಹೇಗಾದ್ರೂ ಸರಿ, ಈ ಫುಡ್ನ ಸರ್ಸು ಕೈಯಲ್ಲೇ ಮಾಡಿಸಿ ಅದನ್ನ ಅಣ್ಣನಿಗೆ ತಿನ್ಸಿ ಸರ್ಸುನ ಗುರ್ತು ಹಿಡಿಯೋ ಹಾಗೆ ಮಾಡ್ಬೇಕು. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದಿದ್ರಿ. ಈಗ ಇದೊಂದು ಅವಕಾಶ ಕೊಡಿ. ನಿಮ್ ಹೆಸರು ಹಾಳಾಗ್ದಿರೋ ಹಾಗೆ ನಾನ್ ಮಾಡ್ತೀನಿ. ಪ್ಲೀಸ್, ನೀವಿಲ್ಲೇ ಕೂತ್ಕೊಳ್ಳಿ. ಅದೆಲ್ಲ ಭಾಷಿಣಿ, ನಾನು ಹೇಳೋದಕ್ಕೆ. ಮೇಡಮ್, ಅವಳಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳಲ್ವಾ, ಮಾಡೋದಕ್ ಬಿಡಿ ಮೇಡಮ್. ನೀನ್ ಹೋಗು ಸರ್ಸು, ಮಾಡಿ ಹೋಗು. ಬೇಕು ಅಂದ್ರೆ ನಾನ್ ಕೂಡ ಬಂದು ಹೆಲ್ಪ್ ಮಾಡ್ತೀನಿ. ಹೋಗು. ನನ್ನ ಸರಸು ಹಾಗೆ ಈ ಭಾಷಿಣಿ ಹೇಗೆ ಅಡುಗೆ ಮಾಡಿದ್ಲು, ಆ ಟೇಸ್ಟ್ ಅನ್ನ ಹೇಗೆ ರಿಪೀಟ್ ಮಾಡಿದ್ಲು ಅಂದ್ರೆ
ರಾಹುಲ್ ಅವರೇ, ಅಡ್ಗೆ ಪದಾರ್ಥ ಒಂದೇ ಆಗಿದ್ರು ಒಬ್ರು ಕೈ ರುಚಿ ಇನ್ನೊಬ್ರಿಗೆ ಬರಲ್ಲ. ನಾನ್ ಸರ್ಸು ಆಗಿರೋದ್ರಿಂದಾನೇ ಎಲ್ರಿಗೂ ಇಷ್ಟ ಆಗೋ ಹಾಗೆ, ನಿಮಗ್ ನೆನ್ಪ್ ಬರೋ ಹಾಗೆ ಅಡ್ಗೆ ಮಾಡಿದ್ದು. ಈಗ್ಲಾದ್ರೂ ನನ್ನ ನಂಬಿ ರಾಹುಲ್ ಅವರೇ, ನಾನೇ ನಿಮ್ ಸರ್ಸು ಅಂತ. ನಂಬಿಕೆ ಬಂತ ರಾಹುಲ್ ಅವರೇ? ನನಗೆ ನಿನ್ನ ನೋಡ್ತಿದ್ರೆ ಭಯ ಆಗ್ತಾ ಇದೆ. ಏನ್ ರಾಹುಲ್ ಅವರೇ ಇದು? ಭಯ ಯಾಕಾಗುತ್ತೆ? ನಿನ್ನ ಬುದ್ಧಿವಂತಿಕೆ, ಕುತಂತ್ರ, ಪಿತೂರಿ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿರೋ ರೂಪನ ಮರ್ತು ಹೋಗಿ ಎಲ್ಲಿ ನಿನ್ನ ಮಾಯಲ್ಲಿ ಬಿದ್ದೋಗ್ತೀನೋ ಅಂತ ಭಯ ಆಗ್ತಾ ಇದೆ. ನೀನೇ ಸರಸು ಅಂತ ಎಲ್ಲಿ ನಂಬಿಡ್ತೀನೋ ಅನ್ನೋ ಭಯ ಆಗ್ತಾ ಇದೆ. ಇಷ್ಟೆಲ್ಲ ನಡೆದ್ರೂ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ನಾನು ಬದಲಾಗಿಲ್ಲ, ಅದಕ್ಕೆ. ನಿನ್ನ ಮಾಯೆಯಲ್ಲಿ ನಾನು ಯಾವತ್ತೂ ಬೀಳೋದಿಲ್ಲ, ಅದಕ್ಕೆ. ನಂದು ಮೋಸ ಅಲ್ಲ ರಾಹುಲ್ ಅವರೇ, ಪ್ರೀತಿ. ಬಾಯ್ ಮುಚ್ಚು. ಆ ಮಾತನ್ನ ಹೇಳೋ ಅರ್ಹತೆನೂ ನಿನಗಿಲ್ಲ. ಬಂದಿರೋ ಗೆಸ್ಟ್ ಮೇಡಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರೇನೋ ಪ್ಲಾನ್ ಮಾಡಿ ನಿನ್ನ ಕೈಯಲ್ಲಿ ಆ ರುಚಿ ಬರೋ ಹಾಗೆ ಮಾಡಿರ್ತಾರೆ, ಅಷ್ಟೇ ಅಲ್ವಾ? ಇಲ್ಲ ಅಣ್ಣ, ಎಲ್ಲ ಅಡ್ಗೆ ಇವಳೇ ಮಾಡಿದ್ದು. ನವ್ಯಾ, ಪ್ಲೀಸ್. ನೀನ್ ಏನ್ ಬೇಕಾದ್ರೂ ಮಾತಾಡು, ಏನ್ ಬೇಕಾದ್ರೂ ಮಾಡು. ಆದ್ರೆ ಮನೆಯಲ್ಲಿ ಎಲ್ರ ಹಾಗೆ ನೀನು ಕೂಡ ಇವಳನ್ನ ಸರಸು ಅಂತ ನಂಬಿಸೋ ಪ್ರಯತ್ನ ಮಾತ್ರ ಮಾಡಬೇಡ. ಅದಲ್ಲ ಅಣ್ಣ. ನವ್ಯಾ, ಪ್ಲೀಸ್. ನೀನೇನು ಮಾತಾಡಬೇಡ. ನೀನು ಮನೇಲಿರೋ ಅಷ್ಟು ದಿನ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಸುಳ್ಳಾದ್ರೂ ಸರಿ, ನನ್ನ ಮನಸ್ಸಲ್ಲಿ ಹೌದೋ ಇಲ್ವೋ ಅನ್ನೋ ಅನುಮಾನ ಬರ್ತಾನೆ ಇರುತ್ತೆ. ಇದೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀನ್ ಇಲ್ಲಿಂದ ಹೊರಟು ಹೋಗ್ಬೇಕು. ಹೌದು, ಇವತ್ತೇ, ಈ ಕ್ಷಣನೇ ನನ್ನ ಕಣ್ಣಿಂದ, ಈ ಮನೆಯಿಂದ ದೂರ ಹೊರಟು ಹೋಗು. ಪ್ರೀತಿ, ಏನ್ ಪ್ರೀತಿ ಇದು? ಮನೇಲಿ ನಿನ್ ಮದ್ವೆ ಕೆಲಸ ಶುರು ಆಗತ್ತೆ, ನೀನ್ ಹ್ಯಾಪಿ ಆಗಿರ್ತೀಯ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಂಥ ಟೆಸ್ಟ್ ಕೊಡ್ತಾ ಇದೆಯಲ್ಲ. ನಾನ್ ಕೊಡ್ಲಿಲ್ಲ, ಎಲ್ಲ ಸರ್ಸು ಅತಿ ಬುದ್ಧಿವಂತಿಕೆಯಿಂದ ಬಂದಿದೆ. ಅಂದ್ರೆ ಇದೆಲ್ಲ ಅವಳ ಗೆಸ್ಸಾ ಅಥವಾ ನಮ್ ಬಗ್ಗೆ ಗೊತ್ತಿಲ್ಲದೆ ಆಕ್ಟ್ ಮಾಡ್ತಿದ್ದಾಳ? ಇಲ್ಲ ಬ್ರೋ, ಇದು ಗೆಸ್ಸು. ಆದ್ರೆ ನಿಜನ್ ತಿಳ್ಕೊಳ್ಳೋದು ಅವಳಿಗೆ ಅಷ್ಟು ದೊಡ್ಡ ಕಷ್ಟ ಏನಲ್ಲ. ಅಂದ್ರೆ ಕಾರ್ನ ಬ್ರೇಕ್ ಡೌನ್ ಮಾಡಿದ್ದು, ಗೆಸ್ಟ್ ಹೌಸ್ ಬಂದು ಫೋಟೋಸ್ ತೆಗೆದಿದ್ದು, ಮೀಡಿಯಾಗೆ ಲೀಕ್ ಮಾಡಿದ್ದು ನಾನೇ ಅಂತ ಕಣ್ಣು ಹಿಡಿತಾಳ? ಅವಳಿಗ ಚಾನ್ಸ್ ಕೊಡಬಾರ್ದು ಅಂತಾನೆ ಅಲ್ವಾ ನಿನ್ ಹತ್ರ ಮಾತಾಡೋದಕ್ ಬಂದಿರೋದು. ನವೀನ್ ಜೊತೆ ನನ್ ಮದ್ವೆನ ಹಾಳು ಮಾಡಿ ಸತ್ಲು ಅನ್ಕೊಂಡ್ರೆ ಬದುಕ್ ಬಂದು ರಾಹುಲ್ ಜೊತೆ ನಿನ್ ಮದ್ವೆ ಮುರಿಯೋದಕ್ಕೆ ಯಾಕೆ ಶಿಶು ಕ್ರಿಯೇಟ್ ಮಾಡ್ತಿದ್ದಾಳೆ ಪ್ರೀತಿ? ಅವಳಿಗೆ ಗಂಡ ಅಂದ್ರೆ ಅಷ್ಟಿಷ್ಟ. ನನ್ಗೇನೋ ರಾಹುಲ್ನ ಹೇಗಾದ್ರೂ ದಕ್ಕಿಸ್ಕೊಳ್ಬೇಕು ಅನ್ನೋ ಕೋರಿಕೆ. ಎಲ್ಲ ಗೊತ್ತಿರೋಳ್ಗೆ ಅಷ್ಟು ಕೋಪ ಗ್ಯಾರಂಟಿ ಇರತ್ತೆ ಅಲ್ವಾ? ನಿನಗ್ ಹೆಲ್ಪ್ ಮಾಡಿ ಆ ಸರ್ಸು ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅನ್ಕೊಂಡ್ರೆ ಹೀಗ್ ಮಿಸ್ ಆಯ್ತಲ್ಲ. ಮಿಸ್ ಆಗಿಲ್ಲ, ನಮ್ಗಿನ್ನೂ ಚಾನ್ಸ್ ಇದೆ. ನೀನ್ ಅವತ್ತೇ ಗೆಸ್ಟ್ ಹೌಸ್ ಬಂದಿರೋ ಹಾಗೆ, ಫೋಟೋಸ್ ತೆಗ್ದಿರೋ ಹಾಗೆ ಯಾವ ಪರಿಸ್ಥಿತಿಯಲ್ಲೂ ಹೊರಗಡೆ ಬರಬಾರ್ದು. ಮೂರನೇ ಕಣ್ಣಿಗೆ ಗೊತ್ತಾಗ್ಬಾರ್ದು. ಬಿ ಕೇರ್ಫುಲ್.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಹುಲ್ ಅವರೇ. ಏನಾಯ್ತು ವರುಣ್? ಇವತ್ತು ವ್ಯಾಲೆಂಟೈನ್ಸ್ ಡೇ. ಎದ್ದ ತಕ್ಷಣ ಭಾಷಿಣಿ ನೋಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅವಳು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಇವತ್ತು ರಜಾ ಹಾಕ್ತೀನಿ ಅಂತ ಹೇಳಿದ್ಲು ವರುಣ್, ಆದ್ರೆ ಅರ್ಜೆಂಟಾಗಿ ಫೋನ್ ಬಂದಿದ್ದಕ್ಕೆ ಹೋಗ್ಬೇಕಾಗ್ ಬಂತು. ನಿನ್ನೆ ಅಷ್ಟೊಂದು ಹೇಳಿದ್ಮೇಲೂ ಕೂಡ ನೀವೇನ್ ಇಂಥ ರೀಸನ್ ಕೊಡ್ತಾ ಇದೀರಾ ಆಂಟಿ? ಅವಳು ತಾನೇ ಏನ್ ಮಾಡ್ತಾಳಪ್ಪ, ಭಾಷಣಿಗೆ ಇಷ್ಟ ಇಲ್ಲ ಅಂದ್ರೂ ತಪ್ಪದೆ ಹೋಗ್ಲೇಬೇಕಲ್ವಾ? ವಾಟ್ ಇಸ್ ದಿಸ್ ಆಂಟಿ? ಮತ್ತೆ ಇವತ್ತು ನನ್ನ ಇಡೀ ದಿನ ಸ್ಪಾಯ್ಲ್ ಆದಾಗೆ ಅಲ್ವಾ? ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ನೈಟ್ ಮಲಗೋವರೆಗೂ ಕೂಡ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸ್ಪಾಯ್ಲ್ ಆಗೋಯ್ತು. ಸಂಜೆ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ವರುಣ್. ಅವಾಗ ಶಾಪಿಂಗು, ಓಡಾಟ ಎಲ್ಲ ಎಲ್ಲ ನಿನ್ನಿಷ್ಟನೇ. ಆಗ್ಲಾದ್ರೂ ಬರ್ತಾಳೋ ಇಲ್ವೋ? ಬರ್ತಾಳೆ ವರುಣ್, ಇದೊಂದು ಸಲ ನನ್ನ ನಂಬು. ನಿಮ್ ಮಾತನ್ನ ನಂಬೋದ್ ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ ಆಂಟಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಹುಲ್. ತಗೋ. ಫ್ಲವರ್ಸ್ ಯಾಕೆ? ಯಾಕಂದ್ರೆ ಏನ್ ರಾಹುಲ್, ಲವರ್ಸ್ ಆಗಿ ಇದು ನಮ್ಗೆ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ. ಆಮೇಲೆಲ್ಲ ಮ್ಯಾರೇಜ್ ಆನಿವರ್ಸರಿಗಳೇ ಅಲ್ವಾ? ನನಗಿಂಥದೆಲ್ಲ ಇಷ್ಟ ಆಗೋದಿಲ್ಲ ಪ್ರೀತಿ. ರಾಹುಲ್ ರಾಹುಲ್ ರಾಹುಲ್, ನಾನ್ ಎಷ್ಟು ಪ್ರೀತಿಯಿಂದ ನಿನ್ಗೋಸ್ಕರ ಈ ಸ್ಪೆಷಲ್ ಬೊಕ್ಕೆ ತಗೊಂಡ್ ಬಂದ್ರೆ ಹೀಗೆ ಇಗ್ನೋರ್ ಮಾಡ್ತಿದ್ಯಲ್ಲ ಯಾಕೆ? ಪ್ಲೀಸ್ ರಾಹುಲ್ ತಗೋ. ರಾಹುಲ್, ತಗೊಳ್ಳೋದಷ್ಟೇ ಅಲ್ಲ, ಕೊಡ್ಬೇಕು. ಏನು? ಹಗ್ ರಾಹುಲ್, ಇದೇ ನಿನ್ ರಿಟರ್ನ್ ಗಿಫ್ಟ್. ಹಲೋ, ಹೇಳು ಬ್ರೋ. ಫೋನಲ್ಲ ಪ್ರೀತಿ, ಡೈರೆಕ್ಟ್ ಆಗಿ ಬಾ, ಮಾತಾಡ್ಬೇಕು. ಏನೋ ಮಾತಾಡೋದು? ಫೋನಲ್ಲಿ ಮಾತಾಡೋದೇ ಕಷ್ಟ ಆಗ್ತಿದೆ. ನೀನ್ ಮೀಟ್ ಆಗಿದ್ದನ್ನ ಯಾರಾದ್ರೂ ನೋಡಿದ್ರೆ ಅಷ್ಟೇ ನನ್ ಕತೆ. ಲಾಸ್ಟ್ ಟೈಮ್ ಕೂಡ ಎಷ್ಟು ಭಯ ಪಟ್ಕೊಂಡೇ ಬಂದೆ. ಇವಾಗ ನೀನ್ ಬರೋ ಪ್ಲೇಸ್ ನಲ್ಲಿ ನಿನಗೂ ನನಗೂ ಗೊತ್ತಿರೋರು ಯಾರು ಇರೋದಿಲ್ಲ ಪ್ರೀತಿ. ಅಯ್ಯೋ, ಯಾಕೆ ಟಾರ್ಚರ್ ಕೊಡ್ತಾ ಇದೀಯಾ? ಆಲ್ರೆಡಿ ಸರ್ಸುಗ್ ನನ್ ಮೇಲೆ ಡೌಟ್ ಬಂದಿದೆ ಅಂತ ನಿನಗ್ ಮೊನ್ನೆನೆ ಹೇಳ್ದೆ ಅಲ್ವಾ? ಅಂದ್ರೂ ಅರ್ಥ ಆಗ್ತಿಲ್ವಾ ನಿಂಗೆ? ನಿನ್ ಬುದ್ಧಿ ಗೊತ್ತಿರೋದಕ್ಕೇನೆ ಅನುಮಾನ ಬಂದಿತ್ತು, ಅದಿವಾಗ ಕನ್ಫರ್ಮ್ ಆಯ್ತು. ಹೇಳ್ದೆ, ಆದ್ರೆ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ತೀನಿ. ಪ್ರಾಬ್ಲಮ್ ಏನು? ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀನ್ ಬಾ. ಅಪ್ಪ, ಮತ್ತೆ ಹಾಗೆ ಹೇಳ್ತಿದ್ಯಾ? ಈ ಸಿಚುಯೇಷನ್ ಯಾವ ತರ ಇದೆ ಗೊತ್ತಾ? ರಾಹುಲ್ನ ಮದ್ವೆ ಮಾಡ್ಕೊಳ್ಳೋವರೆಗೂ ನಾವು, ಮುಖ್ಯವಾಗಿ ನಾನು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರಿಗೂ ಅನುಮಾನ ಬರ್ದಿರೋ ಹಾಗಿರ್ಬೇಕು.
ನಿನ್ ಸೇಫ್ಟಿಗೆ ನಾನೇ ಗ್ಯಾರಂಟಿ ಪ್ರೀತಿ. ಹುಚ್ಚಿನ ತರ ಮಾತಾಡ್ಬೇಡ. ನನ್ ಪ್ಲಾನ್ಗೋಸ್ಕರ ನೀನ್ ಸಹಾಯ ತಗೊಂಡಿದ್ದೆ ನಾನ್ ಮಾಡಿದ ದೊಡ್ಡ ತಪ್ಪು. ಕಮಾನ್ ಪ್ರೀತಿ, ಬ್ರದರ್ ಅಂಡ್ ಸಿಸ್ಟರ್ ಆಗಿ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು. ಅದನ್ ಬಿಟ್ಟು ಹೀಗೆ ರಿಗ್ರೆಟ್ ಮಾಡ್ತಾ ಇರಬಾರ್ದು. ರಿಗ್ರೆಟ್ ಅಲ್ಲ, ಲೈಫ್ ಅಂಡ್ ಡೆತ್ ಮ್ಯಾಟರ್ ಇಲ್ಲಿ. ಒಂದ್ 5 ಮಿನಿಟ್ಸ್, ಜಾಸ್ತಿ ಟೈಮ್ ಬೇಡ. ಪ್ಲೀಸ್ ಪ್ಲೀಸ್ ಕಮ್ ಪ್ರೀತಿ. ಸರಿ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ನಿನ್ಗೆ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ ನೋಡು. ಸರಿ. ಇವಳ ಮಾತು ಭಯ ನೋಡ್ತಿದ್ರೆ ಖಂಡಿತ ಗೆಸ್ಟ್ ಹೌಸ್ ಅಲ್ಲಿ ಹೆಲ್ಪ್ ಮಾಡಿದವನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ. ಹೇಗಾದ್ರೂ ಸರಿ ಇವಳನ್ನ ಫಾಲೋ ಮಾಡಿ ನಿಜ ಏನು ಅಂತ ತಿಳ್ಕೋಬೇಕು. ಅಣ್ಣ, ರಾಹುಲ್ ಅವ್ರೆ,